ಜೈ ಶ್ರೀರಾಮ್, ಜೈ ಗುರುದೇವ್. ನಾನು ನಿಮ್ಮ ಭಾಸ್ಕರ್ ಅಂಕಾಲ್ ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ದಿನಾಂಕ ಮಾರ್ಚ್ 9ನೇ ತಾರೀಕು ನನ್ನ ಮೇಲೆ ಕಲಿಯುಗದ ನರರೂಪ ರಾಕ್ಷಸರು ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ನನ್ನ ಮೇಲೆ ಎತ್ತುಗಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಮ್ಮ ಪೂರ್ವಿಕರನ್ನ ಬೈಯೋದ್ರ ಜೊತೆಗೆ ಅನೇಕ ಆಪಾದಗಳನ್ನ ನನ್ನ ತಲೆ ಮೇಲೆ ಕೂರಿಸ್ತಕ್ಕಂಥದ್ದು, ಗೂಬೆ ಕೂರಿಸ್ತಕ್ಕಂಥ ಮಾತುಗಳು, ಷಡ್ಯಂತ್ರ ಮಾಡ್ತಕ್ಕಂಥ ಮಾತುಗಳನ್ನ ಮಾತಾಡಿದ್ರು. ಅದರಲ್ಲಿ ಮುಖ್ಯವಾಗಿ ನಾವು ಯಾರ್ದೋ ರೇಷನ್ ಕಾರ್ಡ್ಸ್ನ, ಕೂಪನ್ ಕಾರ್ಡ್ಸ್ನ ಕಿತ್ತಾಕ್ಸಿದೀವಿ ಅನ್ನೋ ಮಾತುಗಳನ್ನ ಅವ್ರು ಮಾತಾಡಿದ್ರು. ಅದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾರು ಪಾಪ ಸಂತ್ರಸ್ತರಿದ್ದೀರಾ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ನೀವು ಖಚಿತಪಡಿಸ್ಕೊಳ್ಳಿ. ಯಾಕಂತಂದ್ರೆ ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡು ಅನ್ನೋದು ದೊಡ್ಡವರಲ್ಲಿರ್ತಕ್ಕಂಥ ಮಾತು. ಏನು ಈ ಕಲಿಯುಗದ ನರರೂಪ ರಾಕ್ಷಸರು ಅವ್ರು ಮಾಡಿರ್ತಕ್ಕಂತಹ ಚಟುವಟಿಕೆಗಳನ್ನ ನಮ್ಮ ಮೇಲೆ ಎತ್ಕೊಳ್ತಕ್ಕಂಥ ಪ್ರಯತ್ನಗಳು ಮಾಡಿರಬಹುದು, ಮಾಡಿದ್ದಾರೆ. ನಾವು ಈ ಸಮಾಜದಲ್ಲಿರ್ತಕ್ಕಂತಹ ಜನರಿಗೆ, ಬಡವರಿಗೆ, ಅನೇಕ ದೀನ ದಲಿತರಿಗೆ ಉದ್ಯೋಗಗಳನ್ನ ಕೊಡಿಸಿದೀವಿ. ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಬದುಕೊಳ್ತಕ್ಕಂತಹ ರೇಷೆಗಳನ್ನ ರೂಪಿಸ್ಕೊಟ್ಟಿದೀವಿ. ನಾವು ಯಾವುದೇ ರೀತಿಯಾಗಿ ಇನ್ನೊಬ್ಬರ ಊಟವನ್ನ ಕಸಿಯೋದಾಗ್ಲಿ, ಇನ್ನೊಬ್ಬರ ಹೊಟ್ಟೆಯನ್ನ ಹೊಡೆಯೋದಾಗ್ಲಿ ಅಂತ ಕೆಲಸಗಳಿಗೆ ಕೈ ಹಾಕೋದಿಲ್ಲ. ಆದ್ರೆ 4 ಜನಕ್ಕೆ ಏನೋ ಸಹಾಯ ಮಾಡ್ತೀವಿ ಹೊರತು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ತಕ್ಕಂಥವ್ರು ನಾವಲ್ಲ, ನಾವು ಮಾಡಿಲ್ಲ ಅಂತ ಕೆಲಸಗಳು. ಹಾಗಾಗಿ ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡುವಂತ ದೊಡ್ಡವರಲ್ಲಿರೋದ್ರಿಂದ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅವರು ಸಂಬಂಧಪಟ್ಟ ಇಲಾಖೆಗಳ ಹತ್ರ ಹೋಗಿ ಅದನ್ನ ಖಚಿತಪಡಿಸ್ಕೊಂಡು ಸರಿಪಡಿಸ್ಕೊಳ್ಳಿ. ಅಥವಾ ನನ್ನ ಕೈಯಿಂದ ಆಗುತ್ತೆ ಅನ್ನೋದಾದ್ರೆ ನನ್ನ ಜೊತೆ ಬನ್ನಿ, ನಾನು ನಿಮ್ಗೆ ಸಾಲ್ವ್ ಮಾಡಿಕೊಡ್ತೀನಿ. ಇನ್ನೊಬ್ರು ರೇಷನ್ ಕಾರ್ಡ್ ಕಿತ್ತಾಕ್ಸೋದು, ಇನ್ನೊಬ್ರದ್ದು ಯಾರ್ದೋ ವೋಟರ್ ಲಿಸ್ಟ್ ಅಲ್ಲಿ ವೋಟರ್ ಸೇರಿಸೋದು, ಇನ್ನೊಬ್ರದ್ದು ಕಿತ್ತಾಕ್ಸೋದು, ಇಂಥ ಕೆಲಸಗಳು ನಾವು ಕೈ ಹಾಕಿಲ್ಲ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾವು 4 ಜನಕ್ಕೆ ಊಟ ಹಾಕ್ತೀವಿ ಹೊರತು ಇನ್ನೊಬ್ರು ಊಟ ಕಿತ್ಕೊಳ್ಳಲ್ಲ. ಈ ಕೈಗಳು ಕೊಡುವ ದಾನ ಮಾಡುವ ಕೈಗಳೇ ಹೊರತು ಇನ್ನೊಬ್ಬರ ಊಟವನ್ನ ಕಸಿದುಕೊಳ್ತಕ್ಕಂತಹ ಕೆಲಸಕ್ಕೆ ನಾವು ಯಾವತ್ತೂ ಕೈ ಹಾಕೋದಿಲ್ಲ. ಈ ಕಲಿಯುಗದ ನರರೂಪ ರಾಕ್ಷಸರು ಮಾಡಿರ್ತಕ್ಕಂತಹ ಕೆಲಸಗಳನ್ನ ನಮ್ಮ ಮೇಲೆ ಆಪಾದನೆ ಹಾಕಿರ್ತಕ್ಕಂಥ ಮಾತುಗಳು, ಅವ್ರು ಮಾಡಿರ್ತಕ್ಕಂಥ ಷಡ್ಯಂತ್ರ. ಹಾಗಾಗಿ ಯಾರು ಪಾಪ ಸಂತ್ರಸ್ತರಿದ್ದೀರಾ ಅವರು ಖಚಿತಪಡಿಸ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅದೇ ರೀತಿಯಾಗಿ ನಾವು ಯಾವ್ಯಾವ ಇಲಾಖೆಗೆ RTI ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಅದನ್ನ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಕಳಿಸ್ಕೊಟ್ಟಿದ್ದೀವಿ. ನೀವು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರು ನಮಗೆ ಅವ್ರು ಕೊಟ್ಟಿರ್ಲಿಲ್ಲ, ಅಧಿಕಾರಿಗಳು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟಿಲ್ಲ, ನೀಡಿಲ್ಲ. 3 ಸಲ ನಾವು RTI ಅಪ್ಲಿಕೇಶನ್ಸ್ ನ ಕಳಿಸಿದ್ರು ಕೂಡ ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ಹಾಗಾಗಿ ನೀವು ಆ ಡಾಕ್ಯುಮೆಂಟ್ಸ್ ನ ಏನು ತೆಗೆಸ್ಕೊಂಡು ಈ ಸಮಾಜಕ್ಕೆ ನ್ಯಾಯವನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಮುನ್ನುಗ್ಗಿ ಮುಂದೆ ಹೋಗಿ ಅಂತೇಳಿ ಬಯಸ್ತಾ ಇದ್ದೀನಿ. ಈ ಕಲಿಯುಗದ ನರರೂಪ ರಾಕ್ಷಸರು ಮಾಧ್ಯಮವನ್ನ, ಪತ್ರಿಕೆಯನ್ನು ಕೂಡ ಬೈದಿದ್ರು. ಹಾಗಾಗಿ ಇದರಲ್ಲಿ ಕಲಿಯುಗ ನರರೂಪ ರಾಕ್ಷಸರ ಏನೇನು ಮಾಡಿದ್ದಾರೆ ಅವರೆಲ್ಲ ಡಾಕ್ಯುಮೆಂಟ್ಸ್ ನ ನಿಮ್ಗೆ RTI ಅಪ್ಲಿಕೇಶನ್ಸ್ ನ ನಿಮ್ಗೆ ಕಳಿಸಿದ್ದೀನಿ. ನೀವು ಕೂಡ ಪ್ರಯತ್ನ ಪಟ್ಟು ಈ ಸಮಾಜಕ್ಕೆ, ಮುಂದಿನ ಭವಿಷ್ಯತ್ತಿಗೆ ಏನೋ ಒಂದು ಹೊಸ ಸಂದೇಶವನ್ನ ಸಾರಿ ಅಭಿವೃದ್ಧಿ ಕಡೆ ಕಳಿಸ್ಕೊಡ್ಬೇಕು ಅಂತೇಳಿ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಬೇಡ್ಕೊಂತ ಇದ್ದೀನಿ. ಅದೇ ರೀತಿಯಾಗಿ ಅಂಕಾಲಮುಡುಗು ಗ್ರಾಮಸ್ಥರು ಗ್ರಾಮ ದೇವತೆ ಅಂಕಾಲಮ್ಮ ಗುಡಿ ಬಗ್ಗೆ ಅಲ್ಲಲ್ಲಿ ಚರ್ಚೆಗಳು ನಡೆಸ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಸಿಕ್ಕಿದೆ. ನಾನು ಅಂಕಾಲಮ್ಮ ಗ್ರಾಮ ದೇವತೆಯ ದೇವಸ್ಥಾನಕ್ಕೆ ನನ್ನಿಂದ ಆಗುವ ಸಹಾಯ ಮಾಡ್ತೀನಿ, ಇದುವರೆಗೂ ಮಾಡಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಅದರ ಜವಾಬ್ದಾರಿಯನ್ನ ಈಗ DCC ಬ್ಯಾಂಕ್ CEO ಸೆಕ್ರೆಟರಿಗಳಾಗಿರ್ತಕ್ಕಂಥ ಭೈರಾ ರೆಡ್ಡಿ ಅವರು, ಬೊಮ್ಮೆಪಲ್ಲಿ ಸೊಸೈಟಿ ಮತ್ತು ಅಂಕಾಲಮುಡುಗು ಸೊಸೈಟಿ ಭೈರಾ ರೆಡ್ಡಿರವರು ಅದರ ಜವಾಬ್ದಾರಿಯನ್ನು ಒಪ್ಪಿಸ್ಕೊಂಡಿದ್ದಾರೆ. ತಾವುಗಳು ಅವ್ರಿಗೆ ಪ್ರಶ್ನೆ ಮಾಡಿ, ಯಾವತ್ತು ದೇವಸ್ಥಾನವನ್ನ ನೀವು ಏನು ಒಂದು ಅಂತ್ಯಕ್ಕೆ ತರ್ತೀರಾ, ಕೆಲಸವನ್ನ ಪ್ರಾರಂಭ ಮಾಡ್ತೀರಾ ಅನ್ನುವ ಪ್ರಶ್ನೆಗಳು ಏನಿದ್ರು ಇದ್ರೆ ಅಂಕಾಲಮುಡುಗು ಗ್ರಾಮಕ್ಕೆ ಸೇರಿರ್ತಕ್ಕಂತಹ DCC
ಬ್ಯಾಂಕ್ ಸಿಇಒ ಸೆಕ್ರೆಟರಿಗಳಾಗಿರ್ತಕ್ಕಂಥ ಬೈರಾರೆಡ್ಡಿ ಅವ್ರನ್ನ ನೀವು ಪ್ರಶ್ನೆ ಮಾಡಿ. ನಮ್ಮ ಹತ್ರ ಇರತಕ್ಕಂಥ ಬಿಲ್ ಬುಕ್ಸು, ಆ ಪಾಂಪ್ಲೆಟ್ಸು, ಆಮೇಲೆ ಅದರ ಲೆಕ್ಕಾಚಾರಗಳ ಬುಕ್ಕನ್ನ ಅವ್ರಿಗೆ ನಾವು ಕೊಟ್ಬಿಟ್ಟಿದೀವಿ. ಇನ್ನೇನಿದ್ರು ಜವಾಬ್ದಾರಿ ಅದ್ರದ್ದು DCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿಇಒ ಆಗಿರ್ತಕ್ಕಂಥ ಬೈರಾರೆಡ್ಡಿ ಅವ್ರದ್ದೇ ಜವಾಬ್ದಾರಿ. ಹಾಗಾಗಿ ದೇವಸ್ಥಾನದ ಬಗ್ಗೆ ನೀವು ಅವ್ರಿಗೆ ಪ್ರಶ್ನೆ ಮಾಡಿ. ನಮ್ಮ ಕೈಯಿಂದ ಆಗುವ ಸಹಾಯವನ್ನ ನಾವು ಮಾಡ್ತೀವಿ. ಯಾರು ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ. ನಾನು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಸರ್ವ ಜನರಿಗೂ ನಾನು ತಿಳಿಸೋದಿಷ್ಟೇನೆ, ನಾವು ಆದ್ರೆ 4 ಜನಕ್ಕೆ ಸಹಾಯ ಮಾಡ್ತೀವಿ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೀವಿ. ನಾವು ಬದುಕೋದು ಜನರಿಗೋಸ್ಕರ, ಸಾರ್ವಜನಿಕರಿಗೋಸ್ಕರ, ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ, ಈ ಸಮಾಜದ ಅಭಿವೃದ್ಧಿಗೋಸ್ಕರ, ಮುಂದಿನ ಭವಿಷ್ಯತ್ತಿಗೋಸ್ಕರ ಅಂತೇಳಿ ತಿಳಿಸ್ತಾ, ಜೈ ಶ್ರೀರಾಮ್, ಜೈ ಹಿಂದ್.